ಈಗಾಗಲೇ ರವಿಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಿಡಿಯೋ ವೈರಲ್ ಆಗಿತ್ತು. ಆ ವೈರಲ್ ವಿಡಿಯೋದ ನಂತರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯಲ್ಲೂ ಕೂಡ ತನ್ನ ತಪ್ಪನ್ನು ರವಿಕುಮಾರ್ ಅವರು ಒಪ್ಕೊಂಡಿಲ್ಲ. ನೋಡಿ, ರಾಜೀನಾಮೆನ ಕೊಟ್ಟಿದ್ದಾರೆ, ಆದರೆ ಆ ರಾಜೀನಾಮೆ ಕೊಡೋದಕ್ಕೆ ಭಾಳಷ್ಟು ವಿವರವನ್ನು ಕೊಟ್ಟಿದ್ದಾರೆ. ಆ ವಿವರವನ್ನು ಕೊಡುವಾಗ ತನ್ನ ತಪ್ಪನ್ನು ಅವರು ಒಪ್ಕೊಂಡಿಲ್ಲ, ಬದಲಿಗೆ ಒಂದಿಷ್ಟು ಸಬೂಬುಗಳನ್ನು ಕೊಟ್ಟಿದ್ದಾರೆ. ರಾಜೀನಾಮೆಗೆ ಶಿವಮೊಗ್ಗದಲ್ಲಿ ವಾಸವೇ ಕಾರಣ ಅನ್ನುವಂತಹ ಸಬೂಬನ್ನು ಕೊಟ್ಟಿದ್ದಾರೆ ರವಿಕುಮಾರ್ ಅವರು. ತಾನು ಶಿವಮೊಗ್ಗದ ವಾಸಿ, ಅಲ್ಲಿಯ ನಿವಾಸಿ, ಹಾಗಾಗಿ ಆಗೋದಿಲ್ಲ ಅಂಥೇಳಿ. ಶಿವಮೊಗ್ಗದ ನಿವಾಸಿ ಆಗಿರೋದ್ರಿಂದ ನಿಗಮದ ಕೆಲಸ ಸಾಧ್ಯ ಆಗ್ತಾ ಇಲ್ಲ. ನಾನು ಶಿವಮೊಗ್ಗದ ನಿವಾಸಿ, ಬೆಂಗಳೂರಿನಲ್ಲಿ ನಿಗಮದ ಕೇಂದ್ರ ಕಚೇರಿ ಇರೋದ್ರಿಂದಾಗಿ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಈ ವಿಡಿಯೋ ವೈರಲ್ ಆಗೋದಕ್ಕೆ ಮುಂಚಿತವಾಗಿ ಎಲ್ಲವೂ ಕೂಡ ಆಗ್ತಾ ಇತ್ತು. ವಿಡಿಯೋ ವೈರಲ್ ಆದ ನಂತರ ಕೊಟ್ಟಂತಹ ಮೊದಲ ಪ್ರತಿಕ್ರಿಯೆ ಏನಿತ್ತವರು, ಅದರಲ್ಲಿ ಕೂಡ ಅವ್ರು ಏನು ಹೇಳಿದ್ರು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳ್ತಿದ್ರು. ಈಗ ಹೇಳ್ತಿದ್ದಾರೆ ನನಗೆ ಶಿವಮೊಗ್ಗದಲ್ಲಿದ್ದೆ, ಹಾಗಾಗಿ ನನಗೆ ಇಲ್ಲಿ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿಗಮದ ಅಧ್ಯಕ್ಷರಾಗಿ ನಿರ್ವಹಣೆ ಕಷ್ಟ ಆಗುತ್ತೆ, ಆದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತಿದ್ದೀನಿ. ಭಾಳ ಹಾಗಾದರೆ ಇವರಿಗೆ ಅಧಿಕಾರವನ್ನು ಸ್ವೀಕರಿಸುವಾಗ ಗೊತ್ತಿರಲಿಲ್ವ ಇದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಇದೆ ಅಂತ ಹೇಳಿ? ಯಾವ ರೀತಿಯಾದ ಸಬೂಬನ್ನು ಕೂಡ, ಅಂದರೆ ನಮ್ಮ ಜನರನ್ನು ಮೂರ್ಖರನ್ನಾಗಿಸಬೇಕು ಅಂತೇಳಿನೇ ತೀರ್ಮಾನಕ್ಕೆ ಬಂದಾಗ ಮಾತ್ರ ಇಂತಹ ಸಬೂಬುಗಳನ್ನು ಕೊಡೋದಕ್ಕೆ ಸಾಧ್ಯ. ನನ್ನ ಅವಧಿಯಲ್ಲಿ ನಿಗಮದಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ ಅಂತೇಳಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಸಮರ್ಥನೆಯನ್ನು ಕೊಟ್ಕೊಳ್ಬೋದು, ಅವ್ರಿಗೆ ಬೇಕಾದಂಥ ಸಮರ್ಥನೆಯನ್ನು ಅವ್ರಿಗೆ ಹೇಳ್ಕೊಬೋದು. ಯಾಕಂದರೆ ಯಾರು ಕೂಡ ತಾವು ಬಂದ ಮೇಲೆ ಹಗರಣ ನಡೆದಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಯಾರು ಕೂಡ ಹೋಗೋದು, ಅದೇನು ಬ್ಯಾಡ್ಜ್ ಅಲ್ಲ. ಅದು ಹಿಂದಿನ ಸರ್ಕಾರದ ಅವಧಿಯ ಅಕ್ರಮಗಳ ಬಗ್ಗೆ ತನಿಖೆ ಆಗ್ತಿದೆ ಅಷ್ಟೇ. ಭೂವಿ ನಿಗಮದಲ್ಲಿ ಹಿಂದೆಯೂ ಕೂಡ ಅಕ್ರಮ ನಡೆದಿತ್ತು, ಅದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ನಿಗಮದಲ್ಲಿ ಹಿಂದಿನಿಂದ ಇದ್ದ ಅಶಿಸ್ತು, ಅವ್ಯವಹಾರ ಪತ್ತೆ ಹಚ್ಚಿದ್ದೇನೆ. ನಿಗಮದಲ್ಲಿ ಅಶಿಸ್ತು, ಅವ್ಯವಹಾರಗಳಿದ್ವು, ಅವುಗಳನ್ನು ನಾನು ಪತ್ತೆ ಹಚ್ಚಿದ್ದೇನೆ. ಈ ಕಾರಣಕ್ಕಾಗಿ ಅಶಿಸ್ತಿನ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡಿದ್ದಕ್ಕೆ ನನ್ನ ವಿರುದ್ಧ ಪಿತೂರಿ ನಡೆದಿದೆ ಅಂತ ಕೂಡ ಹೇಳಿದರೆ, ಆ ಪಿತೂರಿಗೆ ಕಾರಣವನ್ನು ಅವರು ಹೇಳ್ತಾ ಇರೋದು ಅಶಿಸ್ತಿನ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡಿದ್ದರಿಂದ ಅಂತೇಳಿ. ನನ್ನ ಬಗ್ಗೆ ತೇಜೋವಧೆ ಮಾಡುವಂತಹ ಪ್ರಯತ್ನಗಳು ಕೂಡ ನಡೆದಿದ್ದಾವೆ ಅಂತ ಹೇಳಿ ರವಿಕುಮಾರ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ತೇಜೋವಧೆಯನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ, ತಾಂತ್ರಿಕ ಸಲಕರಣೆಗಳನ್ನು ಬಳಸಿ ನನ್ನ ತೇಜೋವಧೆ ಮಾಡಿದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನು ರವಿಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನು ರವಿಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅವರು ತನ್ನ ಬಗ್ಗೆ ಏನೋ ಒಂದು ವಿಡಿಯೋ ಈಗಾಗಲೇ ವೈರಲ್ ಆಗಿದೆ, ಸೈಬರ್ ಪೊಲೀಸರು ಹಾಗೂ FSLನಿಂದ ತನಿಖೆ ನಡೆಸಬೇಕು ಅನ್ನೋಂತಹ ಮನವಿಯನ್ನು ಮಾಡಿದರೆ ಇದು ಅಗತ್ಯವಾಗಿ ಆಗಬೇಕಾಗಿರುವಂಥದ್ದು. ಯಾಕಂದರೆ ಈ ವಿಡಿಯೋವನ್ನು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಮತ್ತು ವೈರಲ್ ಯಾಕೆ ಮಾಡಿದರು ಇದು ಕೂಡ ಗೊತ್ತಾಗಬೇಕು. ಹಾಗೆಯೇ ವೈರಲ್ ಮಾಡಿರ್ತಕ್ಕಂತಹ ವಿಡಿಯೋದಲ್ಲಿ ಇದ್ದಿದ್ದು ಇವರೇ ಹೌದಾ ಅಲ್ವಾ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ವೈಜ್ಞಾನಿಕವಾಗಿ ದೃಢಪಡಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಪಿತೂರಿ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. CMಗೆ ಸಲ್ಲಿಸಿದ ರಾಜೀನಾಮೆ ಪತ್ರದಲ್ಲಿ ಈ ಎಲ್ಲ ಉಲ್ಲೇಖಗಳನ್ನು ರವಿಕುಮಾರ್ ಅವರು ಮಾಡಿದ್ದಾರೆ. ಹೀಗೆ ಬಹಳಷ್ಟು ವಿಚಾರಗಳನ್ನು ಅದರಲ್ಲಿ ಹೇಳಿದ್ದಾರೆ. ಅವರು ಹೇಳಿದಂಗೆ ಅದರ FSLಗೂ ಕಳಿಸಬೇಕು, ವೈಜ್ಞಾನಿಕ ತನಿಖೆ ಆಗಬೇಕು, ಸೈಬರ್ ತನಿಖೆ ಆಗಬೇಕು, ಪಿತೂರಿ ನಡೆಸಿದ ಯಾರನ್ನು ಗೊತ್ತಾಗಬೇಕು. ಹಾಗೆಯೇ ಅವರು ಪರ್ಸೆಂಟೇಜ್ ಕೇಳಿರೋದು ನಿಜ ಅಂತ ಹೇಳಿದರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ರಾಜೀನಾಮೆ ಅನ್ನೋದು ಶಿಕ್ಷೆ ಅಲ್ಲ, ನಿಜವಾಗಿಯೂ ಕೂಡ ಅವರು ಏನು ಪರ್ಸೆಂಟೇಜ್ ಕೇಳಿದ್ದು ಹೌದು ಅಂತ ಹೇಳಿದರೆ ಅದಕ್ಕೂ ಕೂಡ ಶಿಕ್ಷೆ ಆಗಬೇಕಾಗತ್ತೆ. ಆ ಕೆಲಸವನ್ನು ಕೂಡ ಮಾಡಿಸ್ಬೇಕಾಗತ್ತೆ.